ಸರ್ ಇವತ್ತು ಸೈನ್ಸ್ ಡೇ ಆಗಿರೋದ್ರಿಂದ ಆಲ್ಬರ್ಟ್ ಐನ್ಸ್ಟೈನ್ದು ಒಂದು ಮಾತು ಹೇಳ್ತಾರೆ, ಹೌ ಟು ಗೆಟ್ ಅ ಸಕ್ಸಸ್ ಅಂತ. 1% ಆಫ್ ಟ್ಯಾಲೆಂಟು, 99% ಆಫ್ ಹಾರ್ಡ್ ವರ್ಕು. ಮಕ್ಕಳು ಕಂಪೇರ್ ಮಾಡ್ಕೊಳ್ಬಾರ್ದು. ಈಗ ಮಕ್ಕಳು ಯಾರೋ ಓದಿರೋರು ಇದ್ದಾರೆ, ನಾನು ಓದಿಲ್ಲ, ಆ ಕಾಂಪ್ಲೆಕ್ಸ್ ಬಿಟ್ಬಿಡ್ಬೇಕು. ಪೇರೆಂಟ್ಸ್ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ. ಕಂಪೇರ್ ಮಾಡಬಾರ್ದು. ನೀನ್ ರ್ಯಾಂಕ್ ತಗೋಬೇಕು, ನೀನ್ 90 ತಗೋಬೇಕು, 98 ತಗೋಬಾರ್ದು. ದಯವಿಟ್ಟು ಮಕ್ಕಳಿಗೆ ಪ್ರೆಷರ್ ಹಾಕ್ಬಾರ್ದು. ಫಸ್ಟ್ ಪೇರೆಂಟ್ಸ್ ಗಳು ಮಾಡ್ಬೇಕು. ಅದಕ್ಕೆ 1% ಆಫ್ ಟ್ಯಾಲೆಂಟ್ ಅಷ್ಟೇ, 99% ಹಾರ್ಡ್ ವರ್ಕು. ಇವತ್ತಿಂದನೇ ಮಗು ಕೂತ್ಕೊಂಡು ಓದಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಮೇಜರ್ ನಮ್ಮ ಪೇಪರಲ್ಲಿ ನಮಗೆ ಪ್ರಾಬ್ಲಮ್ ಆಗೋದಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಮಗು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಪ್ರಿಪರೇಟರಿ ಎಲ್ಲ ಬರೆದಿರೋದ್ರಿಂದ ಸಮ್ ಮೋರ್ ಅವರು ಪ್ರಾಕ್ಟೀಸ್ ಆಗಿದೆ. ಬಟ್ ಆದರೆ ಕೆಲವೊಂದ್ಸರಿ ಇನ್ನೂ ಆಗಿಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ, ನಾನು ಆಗಲೇ ಹೇಳಿದೆ, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 1 ಮಾರ್ಕ್ಗೆ 1 ಮಾರ್ಕ್ ಬರಿಬೇಕು. ಆ ಮಗು 10 ಲೈನ್ ಬರೋದು ನಾವೇನು 10 ಮಾರ್ಕ್ಸ್ ಕೊಡಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀಟ್ ಪ್ರೆಸೆಂಟೇಷನ್ ನಮಗೆ ಬೇಕು. ಆ್ಯಕ್ಚುಲಿ ನಾವು ಕವರ್ ಪೇಜಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಈಗ ನಾನು ಬುಕ್ಲೆಟ್ ಕೊಡ್ತು ಅಂದರೆ ಕವರ್ ಪೇಜ್ ಇರುತ್ತೆ, ಅದರಲ್ಲಿ 1 ಮಾರ್ಕಿಗೆ ಎಷ್ಟು ಬರುತ್ತೆ, 2 ಮಾರ್ಕಿಗೆ ಅಂತ ನಾವು ಎಂಟ್ರಿ ಮಾಡಬೇಕು. ಆ ಎಂಟ್ರಿ ನಮಗೆ ನಮ್ಗೆ ತುಂಬ ಡಿಫಿಕಲ್ಟಿ. ಸರ್ ಹೇಳ್ದಂಗೆ ಎಲ್ಲ ನಂಬರ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮೇನ್ಸ್ ಬರೆಯಲ್ಲ, ಈ ಥರ ಪ್ರಾಬ್ಲಮ್ಸು ಮಕ್ಕಳದು ಚಿಕ್ಕ ಪ್ರಾಬ್ಲಮ್ ಇರುತ್ತೆ. ಆ್ಯಕ್ಚುಲಿ ಥ್ಯಾಂಕ್ ಯು ಸರ್. ಇದೊಂದು ಕವರ್ ಪೇಜ್ ಇದೆ. ಈ ಕವರ್ ಪೇಜಲ್ಲಿ ನೀವೇನಾದರೂ 1, 2, 3 ಇಂದ MCQ ಮಾಡಿದ್ರೆ ಟಿಕ್ ಡೌನ್ ಮಾಡ್ತಾ ನಾವು ಇದನ್ನ ಎಂಟ್ರಿ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಮಗು ಏನು ಮಾಡುತ್ತೆ ಅಂದರೆ 32 ಕ್ವೆಶನ್ ಅಟೆಂಡ್ ಮಾಡಿರುತ್ತೆ, ಕ್ವೆಶನ್ ನಂಬರ್ 32. ಅದನ್ನು ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ನಮಗೆ ಕನ್ಫ್ಯೂಷನ್ ಮಾಡೋದು. ನೆಕ್ಸ್ಟ್ ಲಾಸ್ಟ್ ಪೇಜಲ್ಲೂ 32 ಕ್ವೆಶನ್ನೇ ಬರ್ತಿರುತ್ತೆ. ಹಾಗೆ ಆ ಥರ ಕನ್ಫ್ಯೂಷನ್ನು ಮಾಡ್ತಾರೆ. ಆ ಥರದ್ದೆಲ್ಲ ಮಾಡಿದ್ರೆ ಮಕ್ಕಳು ಕ್ಲಾರಿಟಿಯಾಗಿ ಬರೀಲಿ ಅಂತ. ಮತ್ತು ಈ ಥರ ಪೇಪರ್ಸ್ನೆಲ್ಲ ಬರಿಬೇಕಾದ್ರೆ ತುಂಬ ನೀಟ್ ರೈಟಿಂಗ್ ಇದೆ. ಇದೇನಪ್ಪ ಅಂದರೆ ಅಂಡರ್ಲೈನ್ ಮಾಡೋದು. ಇವ್ರು ಸೈನ್ಸಲ್ಲಿ ಮಾಡಿದ್ದಾರೆ, ಯೂಶಲಾಗಿ ಸೋಷಲಲ್ಲೂ ನಾವು ಅಂಡರ್ಲೈನ್ ಹೇಳ್ತೀವಿ. ಮೇನ್ ಪಾಯಿಂಟ್ ಏನಿದೆ ಅದನ್ನು ಅಂಡರ್ಲೈನ್ ಮಾಡಿದ್ರೆ ವ್ಯಾಲ್ಯೂಯೇಟರ್ಗೂ ಈಸಿ, ನಾವು ಇಲ್ಲೇನು ಕರೆಕ್ಷನ್ ಮಾರ್ಕ್ಸ್ ಮಾಡ್ತೀವಿ, ಮಾರ್ಕ್ಸ್ ಎಂಟ್ರಿಗೂ ಈಸಿ ಆಗುತ್ತೆ. ಇದನ್ನ ಮಗು ಜಾಸ್ತಿ ತಲೆಯಲ್ಲಿ ಇಟ್ಕೋಬೇಕು, ಹೆಂಗೆ ನೀಟಾಗಿ ಬರಿಬೇಕು. ಈ ಬುಕ್ಲೆಟ್ ಪ್ರಾಕ್ಟೀಸ್ ಆಗಿದೆ. ಆ್ಯಕ್ಚುಲಿ ನಮ್ಮ ಸ್ಕೂಲ್ಗಳಲ್ಲೂ ಈ ಥರ ಬುಕ್ಲೆಟ್ ಕೊಟ್ಟಿದ್ದಾರೆ, ಮಗು ಗೊತ್ತಿರುತ್ತೆ. ಇದನ್ನೊಂದು ಮಾಡಿ ಮತ್ತೆ ಟೈ ಮಾಡಬೇಕಾದ್ರೆ ಮ್ಯಾಪ್ ವರ್ಕನ್ನು ಡೋಂಟ್ ಟೈ ಇನ್ ಲಾಸ್ಟ್ ಪೇಜಲ್ಲಿ ನಿಮ್ಮ ಗ್ರಾಫ್ ಆಗಿರಲಿ ಅಥವಾ ಮ್ಯಾಪ್ ವರ್ಕ್ ಶೀಟ್ ಆಗಿರಲಿ ಮಾಡಬಾರ್ದು. ಎಲ್ಲ ಅಂದರೆ ಲಾಸ್ಟಲ್ಲಿ 38 ಕ್ವಶನ್ನೇ ನಮ್ಮ ಮ್ಯಾಪ್ ಇರುತ್ತೆ. ಇಲ್ಲಿ ಮ್ಯಾಪಲ್ಲಿ ಪಂಚ್ ಮಾಡಿರ್ತಾರೆ. ಆ್ಯಕ್ಚುಲಿ ಅದನ್ನು ಟೈ ಮಾಡಿಬಿಟ್ರೆ ಅದು ನಿಮಗೆ ಸೇಫ್ ಆಗಿರುತ್ತೆ. ಮತ್ತು ಅಟ್ಯಾಚ್ಡ್ ಅಂತ ಕೂಡ ಒಂದು ಸರಿ ಬರೆದ್ಬಿಡಿ, ಮ್ಯಾಪ್ ಅಟ್ಯಾಚ್ಡ್ ಆಲ್ರೆಡಿ ಅಂತ. ಇಲ್ಲಿ ಮ್ಯಾಪ್ ಅಟ್ಯಾಚ್ಡ್ ಆಗಿದೆ ಅಂದರೆ ನೀವು ಅಟ್ಯಾಚ್ ಮಾಡಿದ್ರಿ ಅನ್ನೋದು ನಮಗೆ ಕನ್ಫರ್ಮ್ ಆಗಿರುತ್ತೆ. ಈ ಥರದ್ದು ಆ ರಿಜಿಸ್ಟರ್ ನಂಬರ್ಸನ್ನು ಬರಿಬೇಕು. ಮತ್ತು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ಸ್ ಎಲ್ಲ ಬರಿಬೇಕಾದ್ರೆ ತುಂಬ ಕೂಲಾಗಿ ಬರಿಬೇಕಾದ್ರೆ ಒಂದ್ಸರಿ ನಿಮ್ಮದು ಹಾಲ್ ಟಿಕೆಟ್ನ ಚೆಕ್ ಮಾಡ್ತಾ ಬರೆಯೋದು ಬೆಸ್ಟ್ ಆಗಿರುತ್ತೆ. ಇದೆಲ್ಲ ಚಿಕ್ಕದೇ ಆಗಿರುತ್ತೆ, ಬಟ್ ಆದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ರೈಟಿಂಗ್ಸಲ್ಲಿ. ಇಷ್ಟು ಮಾಡಿದ್ರೆ ಸಾಕು ಸರ್ ನಮ್ಮ ಸೋಷಿಯಲಲ್ಲಿ. ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮುಂಚೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳಿಗೆ? ಎಲ್ರಿಗೂ ಆಲ್ ದ ಬೆಸ್ಟು. ಆ್ಯಂಡ್ ಹಾಲ್ ಟಿಕೆಟ್ ತೊಗೊಂಡು ಹೋಗೋದು ಮರಿಬೇಡಿ, ಫಸ್ಟ್ ಇಂಪಾರ್ಟೆಂಟ್ ಅದು. ಆರಾಮಾಗಿ ಹೋಗಿ ಪರೀಕ್ಷೆಗೆ, ಏನು ಗೊತ್ತೋ ಅದನ್ನೇ ಬರೀರಿ, ಪರವಾಗಿಲ್ಲ, ಆಗತ್ತೆ ಅದನ್ನೇ. ಯಾವುದೇ ಕಾರಣಕ್ಕೂ ನನ್ನ ಸಬ್ಜೆಕ್ಟ್ ಮ್ಯಾಥ್ಸ್ ಅದರಿಂದ ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಕ್ವಶನ್ನಲ್ಲಿರೋ ಡಯಾಗ್ರಾಮ್ನೇ ಬರೆದು ಗಿವನ್ನು ಡೇಟಾ ಟು ಪ್ರೂವ್ ಏನು ಕೊಟ್ಟಿದೆಯೋ ದತ್ತ, ಏನನ್ನು ಸಾಧಿಸಬೇಕು ಸಾಧನೀಯ, ಇದನ್ನಾದರೂ ಬರೆದ್ರೂ ಎಲ್ಲ ಸಮ್ಮಲ್ಲೂ 1 ಮಾರ್ಕ್ ಆದರೂ ಸಿಗುತ್ತೆ. ಯಾವುದು ಬಿಡಬೇಡಿ. ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿ, ಎಲ್ರಿಗೂ ಶುಭವಾಗಲಿ. ಮಕ್ಕಳೇ, ನೀವು ಕೊನೆಯ ಹಂತಕ್ಕೆ ನಾವು ಬಂದಿದ್ವಿ. ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ನಾನು ಕೊಟ್ಟಿದ್ದಂಥ 11 ಪಾಯಿಂಟ್ಸ್ ಏನಿದೆ ನೀವು ಕವರ್ ಮಾಡಿದ್ರೆ ಡೆಫಿನೆಟಾಗಿ 50 ಅಂಕಗಳು ಸಿಗುತ್ತೆ. ಅದರಲ್ಲೇನು ಡೌಟ್ ಏನಿಲ್ಲ. ನಿಮಗೆ ಅನಿಸಿದೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ, ನೋ ಡೌಟ್ ಇನ್ ಇಟ್. ಬಟ್ ಓವರ್ ಆಲ್ ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಹೆದರಿಕಬೇಡ. ಸೊ ಎಸಿಟೇಟ್ ಮಾಡ್ಕೋಬೇಡಿ. ಪರೀಕ್ಷೆ ಅನ್ನೋದು ಒಂದು ಹಬ್ಬ ಇದ್ದಂಗೆ. ಸೊ ನಾವು ಮನೆಯಲ್ಲಿ ಹೆಂಗೆ ಹಬ್ಬ ಮಾಡ್ತೀವೋ ಅದೇ ರೀತಿ ನಾನು ಹಬ್ಬ ಮಾಡೋದಕ್ಕೋಸ್ಕರ ಪರೀಕ್ಷೆಗೆ ಹೋಗ್ತಾ ಇದ್ದೀನಿ, ಆ ರೀತಿ ತಯಾರಿ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನೀವು ಎಂಜಾಯ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೆದ್ರೆ ಡೆಫಿನೆಟ್ ಆಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಸೂಪರ್. ಓಕೆ, ಕೊನೆಯದಾಗಿ ನೋ ಟೆನ್ಷನ್, ಓನ್ಲಿ ಅಟೆನ್ಷನ್. ಟೆನ್ಷನ್ನೇ ಬೇಡ, ಅಟೆನ್ಷನ್ ಇರಲಿ. ಅಭ್ಯಾಸ ಅನ್ನೋದೇ ಪರಿಪೂರ್ಣವಾಗಿ ಬೇಕು ಅಂತ ಹೇಳ್ತೀನಿ. ಮತ್ತು ಎಲ್ಲ 25 ಮಿನಿಟ್ಸ್ ಓದಿ, 25 ಮಿನಿಟ್ಸ್ ಹೋದ್ಮೇಲೆ ಅಟ್ಲೀಸ್ಟ್ 5 ಮಿನಿಟ್ಸ್ ರಿವೈಸ್, ಅಂದರೆ ಮೇನ್ ಪಾಯಿಂಟ್ಸನ್ನು ಬರ್ಕೊಳ್ತಾರೆ. ಫ್ಲೋ ಚಾರ್ಟು, ಮೈಂಡ್ ಮ್ಯಾಪು, ನಿಮ್ಗೆ ಹೆಂಗೆ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಸರಿ 100% ರಿಸಲ್ಟ್ ಎಲ್ಲ ಸಬ್ಜೆಕ್ಟಲ್ಲೂ ಬರಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ವಿದ್ಯಾರ್ಥಿಗಳೇ, ಇದಾಗಿತ್ತು ವಿಶೇಷವಾದಂತಹ ವಿದ್ಯಾರ್ಥಿ ಸ್ಪೆಷಲ್ ಎಪಿಸೋಡ್ ಬಹುರೂಪಿ. ಇನ್ನು 3 ಸಬ್ಜೆಕ್ಟ್ ಇದೆ, ಅದ್ರ ಬಗ್ಗೆಯೂ ಕೂಡ ಎಕ್ಸ್ಪರ್ಟನ್ನು ಕರೆಸಿ ನಾವು ಚರ್ಚೆ ಮಾಡ್ತೇವೆ. ದಯವಿಟ್ಟು ಹತಾಶರಾಗಬೇಡಿ, ಆತಂಕಕ್ಕೊಳಗಾಗಬೇಡಿ ಮತ್ತು ಗಲಿಬಿಲಿಗೊಳಗಾಗಬೇಡಿ, ಭಯ ಪಡಬೇಡಿ, ಬ್ಲ್ಯಾಂಕ್ಔಟ್ ಆಗಬೇಡಿ. ಇವೆಲ್ಲವೂ ನಾವು ಮೊನ್ನೆ ಕೂಡ ಚರ್ಚೆ ಮಾಡಿದ್ದೀವಿ. ವಿಶೇಷವಾದ ಮಾನಸಿಕ ತಜ್ಞರು ಬಂದು ಅದ್ರ ಬಗ್ಗೆ ಮಾತನಾಡಿದ್ದಾರೆ.
ಇದು ಯಾಕಾಗತ್ತೆ ಅಂತಂದರೆ ನಮ್ಮೊಳಗಿರ್ತಕ್ಕಂಥ ಉದ್ವೇಗ, ಆ ಉದ್ವೇಗದಿಂದ ಇವೆಲ್ಲ ಆಗುತ್ತೆ. ದಯವಿಟ್ಟು ಪ್ರಶಾಂತವಾಗಿರಿ. ಪತ್ರಿಕೆಯನ್ನು ನೋಡಿದ ಕೂಡಲೇ ದೀರ್ಘವಾಗಿ ಉಸಿರಾಡಿ, ಉಸಿರನ್ನು ಹೊರಗಡೆ ಚೆಲ್ಲಿ 10 ಸೆಕೆಂಡು ಬ್ರೀದಿಂಗ್ ಮಾಡಿ, ಎಲ್ಲವನ್ನೂ ಜ್ಞಾಪಿಸ್ಕೊಳ್ಳಿ. ಮರ್ತೋಯ್ತಾ 10 ಸೆಕೆಂಡು ಜ್ಞಾಪಿಸ್ಕೊಳ್ಳಿ. ಪ್ರಶಾಂತವಾಗಿ ಬರೀಡಿ, ಕಾನ್ಫಿಡೆಂಟಾಗಿ ಬರೀಡಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ನ್ಯೂಟ್ರಿಷನ್ ಆಗಿರ್ತಕ್ಕಂಥ ಊಟಗಳನ್ನು ಮಾಡಿ, ಎಂಜಾಯ್ ಮಾಡಿ, ವಿಷನ್ ಚೇಂಜ್ ಮಾಡಿ. ಓದಿ ಮಾಡಬೇಡಿ, ಶೆಡ್ಯೂಲ್ ಮಾಡ್ಕೊಳ್ಳಿ. ಅದನ್ನು ಮೊನ್ನೆ ನಮ್ಮ ಮಾನಸಿಕ ತಜ್ಞರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. 25 ನಿಮಿಷ ನೀವು ಓದಿದ್ರೆ ಅದಕ್ಕಿಂತ ಹೆಚ್ಚು ನಮ್ಮ ಬ್ರೈನ್ ತೊಗೊಳಕ್ಕಾಗೋದಿಲ್ಲ. 20 ನಿಮಿಷ ಸ್ಲಾಟ್ಗಳನ್ನು ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಚೇಂಜ್ ಮಾಡಿ. ಈಗ ಮ್ಯಾಥಮೆಟಿಕ್ಸ್ ಮಾಡಿದ್ದೀನಿ, ಮತ್ತೆ ಮ್ಯಾಥಮೆಟಿಕ್ಸ್ ಮಾಡಬೇಡಿ. ಮ್ಯಾಥಮೆಟಿಕ್ಸ್ ಮಾಡಿ 10 ನಿಮಿಷ ಎದ್ದು ವಿಷನ್ ಅದನ್ನು ಚೇಂಜ್ ಮಾಡಿ. ಪ್ರಕೃತಿಯನ್ನು ನೋಡಿ, ಮತ್ತೇನು ದಯವಿಟ್ಟು ಮೊಬೈಲ್ ನೋಡಬೇಡಿ. ನೋಡಿ ಮತ್ತೆ ಬನ್ನಿ, ಸೈನ್ಸ್ ತೊಗೊಳ್ಳಿ 20 ನಿಮಿಷ ಬಿಡಿ, ಮತ್ತೆ ಹೋಗಿ ಆಟ ಆಡಿ, ನೋಡಿ, ಮತ್ತೆ ಬಂದು ಬೇರೆ ಯಾವ ಸಬ್ಜೆಕ್ಟ್ ತೊಗೊಳ್ಳಿ. ಈ ರೀತಿಯಾಗಿ ಶೆಡ್ಯೂಲ್ ಮಾಡಿಕೊಂಡು ಇರುವ ಸಮಯವನ್ನು ಸದುಪಯೋಗಪಡಿಸ್ಕೊಂಡು SSLC ಅಂತಕ್ಕಂಥ ಈ ವಿಶೇಷವಾದ ಘಟ್ಟವನ್ನು ನೀವು ಎದುರಿಸಿ ಆತ್ಮವಿಶ್ವಾಸವಾಗಿ ಗೆದ್ದು ಬನ್ನಿ. ಇದು ವಿಶ್ವಂನ ಬಹುರೂಪಿ.